ಹೋಗಿ ಅಂತ ಹೇಳಿದ್ರು ರೆಕಾರ್ಡಿಗೆ ಚೆಕ್ ಮಾಡಿ ನೋಡಿ. ನೀವು ಹೋಗಿದ್ರೆ ಹೋಗಿಬೇಕಿದ್ರೆ ನೀವು ಸುಮ್ಮನೆ ಓದಾಡುತ್ತಿದ್ದೀರಾ. ನಾನು ನೋಡಿ ಸುಮ್ಮನೆ ನೋಡ್ರಿ ಸುಮ್ಮನೆ ಮಾತಾಡ್ಬೇಡಿ ಅಣ್ಣ. ನೀವು ದಯವಿಟ್ಟು ಈ ತರ ಅಲಿಗೇಷನ್ ಮಾಡಕ್ ಹೋಗ್ಬೇಡಿ. ನಾನು ನಿಮಗೆ ಯಾವ್ದು ರೀತಿ ಅಂತ ಹೇಳಿಲ್ಲ. ನಾನು ನಿಮಗೆ ಮಾತಾಡಕ್ ಹೇಳಿದ್ದೀನಿ. ಅವ್ರು ಉತ್ತರ ಕಡುವರೆ ತಡ್ರಿ ಅಂತ ಹೇಳಿದೀನಿ ನಿಮಗೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ತೀನಿ. ನಾನು ಅಲ್ಲಿ ಹೇಳ್ತೀನಿ ನಿಮಗೆ. ಯಾರೇನೋ ಕೇಳಬೇಡಿ ಫೇಸ್ಬುಕ್ ನಿಂತಿಂಗ್ ರಾಂಗ್. ನೀವೇ ಸುಮ್ಮನೆ ಜೋರ್ ಎದುರಾಗ್ತದೆ. ನಾನು ಎದ್ದು ಹೋಗ್ತೀನಿ, ನಾನು ಹೋಗ್ತೀನಿ ಅಂತ ನೀವ್ ಹೇಳ್ತಿದ್ದೀರಿ. We are cooperating with you. We are wanting to talk only. ಕೋಆಪರೇಟ್ ಪ್ರಶ್ನೆ ನಾನು ಸಬ್ಮಿಷನ್ ಕೇಳ್ತಾ ಇದ್ದೀನಿ. ಮಾತಾಡ್ರಿ. ಅವರು ಇಲಾಖೆಯವರು ಹೇಳ್ತಾರೆ. This first time you are playing like that. Seriously, I never felt that you are going to do this. I never felt that you are going to speak. I never thought that you asked me to go out. Why? You told me that you want to go out. I never told that. I will never tell anybody that. It's your right. You can ask question. But I never told you to go out. ನೀವು ನೋಡಿ ಇದನ್ನ ಈ ರೀತಿ ಅಲಿಗೇಷನ್ ಮಾಡಬೇಡಿ. ಉಸ್ತುವಾರಿ ಸಚಿವ ನೀವು ಅಲಿಗೇಷನ್ ಮಾಡಬೇಡಿ. ಪರಿಶಿಷ್ಟ ಜಾತಿ ನೀವು ಬೇಕಾದ್ರೆ ನಾನು ಎದ್ದು ಹೋಗ್ತೀನಿ ಬೇಕಾದ್ರೆ ಮೀಟಿಂಗ್. ನೀವು ಈ ತರ ನೀವು ಮಾತಾಡಿ ಅಂತ ಮಾತಾಡ್ರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗ್ಗೆ ಕೇಳಕ್ ಅವಕಾಶ ಇದೆ ಅಣ್ಣ, ಕೇಳಿ. ನೀವು ಸಿಟ್ಟಾಗಿ ಅಂತ ನಾನು ಎದ್ದು ಹೋಗ್ತೀನಿ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಬಹಳ ಸ್ಪಷ್ಟವಾಗಿ ನಾನು ಮಾತಾಡಿ, ಕೇಳಿ, ಪ್ರಶ್ನೆ ಕೇಳಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಿತರಕ್ಷಣೆ ಮಾಡುವಂತಹ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಈಗಾಗಲೇ ಕೋನರೆಡ್ಡಿ ಸರ್ ಹೇಳಿದ್ರು. ಕೋನರೆಡ್ಡಿ ಸಬ್ಮಿಷನ್ ಮಾಡುವಾಗ ಎಲ್ಲವೂ ಶಾಂತಿ ಇತ್ತು. ನಾನು ಮಾತಾಡುವಾಗ ಮಾತ್ರ ಆಗೋದು ಶಾಂತ್. ನಿಮ್ಮಿರ್ದು ಯಾಕೆ ಮಾತಾಡಿ? ಡೋಂಟ್ ಮೇಕ್ ಸಚ್ ಅಲಿಗೇಷನ್ಸ್. Please for making such allegations. We are all working for a system here. The way you are projecting, ನಾನು ರಿಸ್ಟ್ರಿಕ್ಟ್ ಮಾಡಿದ್ರೆ ನೋಡಿ. ಈಗ ಆರ್ಗ್ಯುಮೆಂಟ್ ಮಾಡೋದು ಉಪಯೋಗ ಇಲ್ಲ. ನೀವು ಏನ್ ಬೇಕಿದ್ರೆ ಕೇಳಿ ಮುಂದೆ. ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಂತ ಏನು ಉತ್ತರ ಇದೆ, ಇದು ಯಾವುದೇ ಕಾರ್ಯಕ್ರಮಗಳನ್ನ ವಿವರಿಸ್ತಿಲ್ಲ. ಅಲ್ಲಿರುವಂತಹ ಟಾರ್ಗೆಟ್ಗಳನ್ನು ವಿವರಿಸ್ತಿಲ್ಲ.